ದುರ್ಯೋಧನನು ಅಣ್ಣ ಬಲರಾಮನ ಸಹಾಯ ಮತ್ತು ಆಶೀರ್ವಾದವನ್ನು ಪಡೆಯಲು ಹೋಗಿರುವನು. ಅಣ್ಣ ಬಲರಾಮನೇನಾದರೂ ಕೌರವನ ಪಕ್ಷವನ್ನು ವಹಿಸಿ ಯುದ್ಧಕ್ಕೆ ನಿಂತರೆ ಪಾಂಡವರಿಗೆ ಅಪಜಯ ಖಂಡಿತ. ಆದ್ದರಿಂದ ಏನಾದರೊಂದು ಉಪಾಯ ಮಾಡಿ ಅಣ್ಣ ಬಲರಾಮನನ್ನು ಈ ಕುರುಕ್ಷೇತ್ರ ಯುದ್ಧದಿಂದ ವಿಮುಖನಾಗುವಂತೆ ಮಾಡುತ್ತೇನೆ. ಜಾಗೃತಲಾಗು ನನ್ನ ಯೋಗಮಾಯೆ. ಎಲ್ಲಿ ನೋಡಲು ಸೋರಿಯೋ ಅಲ್ಲಲ್ಲಿ ಎಲ್ಲಿ ನೋಡಲು ಸೋರಿಯೋ ಎಲ್ಲಿ ನೋಡಲು ಸೋರಿಯೋ ಅಲ್ಲಲ್ಲಿ ಎಲ್ಲಿ ನೋಡಲು ಸೋರಿಯೋ ಏನಿದು? ಈ ವನವು ಜಾಜಿ ಮಲ್ಲಿಗೆ ಸಂಪಿಗೆ ಗುಲಾಬಿಗಳಿಂದ ಶೋಭಿತಗೊಂಡು ಇಷ್ಟೊಂದು ಮನೋಹರವಾಗಿದೆಯಲ್ಲ. ಆಹಾ, ಈ ವನವು ತುಂಬಾ ಮನೋಹರವಾಗಿ ನನ್ನನ್ನು ಕಂಗೊಳಿಸುತ್ತಿದೆ. ಇದೇನಿದು? ಈ ಗೋವು ನನ್ನನ್ನು ಹಿಂಬಾಲಿಸುವುದಲ್ಲದೆ ನನ್ನ ಮೇಲೆ ಎರಗಿ ಬರುತ್ತಿದೆಯಲ್ಲ. ಇದೇನಿದು? ನಾನು ಒಂದು ಸಣ್ಣ ಕಲ್ಲಿನ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಅಯ್ಯೋ, ಮುಂದೇನು ಗತಿ? ಈ ದಿನ ನಾನು ಗೋ ಹತ್ಯದ ಪಾಪಕ್ಕೆ ಗುರಿಯಾದೆನೆ. ಕೃಷ್ಣ, ಕೃಷ್ಣ! ಅಗ್ರಜ, ಅಗ್ರಜ, ನಮಸ್ಕರಿಸುವೆನು. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಲು ಕಾರಣವೇನು? ಕೃಷ್ಣ, ಆ ವಿಚಾರವನ್ನು ನಾನು ಏನೆಂದು ಹೇಳಲಿ? ಈ ದಿನ ನಾನು ಗೋಹತ್ಯದ ಪಾಪಕ್ಕೆ ಗುರಿಯಾಗಿರುವೆನು. ಕೃಷ್ಣ, ಗೋಹತ್ಯದ ಪಾಪಕ್ಕೆ ಗುರಿಯಾಗಿರುವೆನು. ಏನು ಗೋಹತ್ಯೆಯನ್ನು ಮಾಡಿದೆಯಾ? ಹೌದು ಕೃಷ್ಣ. ಶಾಂತಂ ಪಾಪಂ, ಶಾಂತಂ ಪಾಪಂ. ಅಗ್ರಜ, ಇದು ನಿನ್ನಿಂದ ಹೇಗೆ ಸಾಧ್ಯವಾಯಿತು? ಕೃಷ್ಣ, ನಾನು ವನವ್ಯವಹಾರ ಮಾಡುತ್ತಿರುವಾಗ ಗೋವೊಂದು ನನ್ನನ್ನು ಹಿಂಬಾಲಿಸುವುದಲ್ಲದೆ ನನ್ನ ಮೇಲೆ ಎರಗಿ ಬಂದಿತು. ಅದನ್ನು ಹಿಮ್ಮೆಟ್ಟಿಸಲು ನಾನು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು. ಕೃಷ್ಣ, ತನ್ನ ಪ್ರಾಣವನ್ನೇ ಬಿಟ್ಟಿತು. ಅಗ್ರಜ, ಕೃಷ್ಣ, ಗೋಹತ್ಯೆಯು ಮಹಾಪಾಪವಲ್ಲವೇ? ಹೌದು ಕೃಷ್ಣ. ಈ ಗೋಹತ್ಯದ ಪಾಪಗಳ ನಿವಾರಣೆಯಾಗಬೇಕಾದರೆ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು, ನಾನು ಅದರಂತೆಯೇ ಮಾಡುತ್ತೇನೆ. ಈಗೇನು ಮಾಡುವುದು? ಹಾ ಅಗ್ರಜ, ಕೃಷ್ಣ, 28 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿದರೆ ಗೋಹತ್ಯಾ ಪಾಪವು ನಿವಾರಣೆಯಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರಲ್ಲವೇ? ಹಾ, ಹೌದು ಕೃಷ್ಣ. ನೀನು ಹಾಗೇ ಮಾಡು. ಹೌದು ಕೃಷ್ಣ, ಹೌದು. ನಾನು ಈಗಲೇ ಭೂ ಪ್ರದರ್ಶನೆಗೆ ಹೊರಡುವೆನು. ಅಗ್ರಜ, ನಿಲ್ಲು ಅಗ್ರಜ. ಈಗ ತಾನೇ ಆ ದುರ್ಯೋಧನನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಪಕ್ಷವನ್ನು ವಹಿಸುವೆನೆಂದು ಹೇಳಿ ಕಳುಹಿಸಿ ಈಗ ನೀನು ಭೂ ಪ್ರದಕ್ಷಿಣೆಗೆ ಹೊರಟರೆ ಆತನ ಗತಿಯೇನಣ್ಣ? ಕೃಷ್ಣ, ಆ ಕೌರವರು ಪಾಂಡವರು ಹೊಡೆದಾಡಿ ಮರೆಯಲಿ, ನನಗಾಗಬೇಕಾದದ್ದು ಏನೂ ಇಲ್ಲ.
ನನಗೆ ಒದಗಿರುವ ಈ ಗೋಹತ್ಯದ ಪಾಪವು ನಿವಾರಣೆಯಾದರೆ ನನಗೆ ಅಷ್ಟೇ ಸಾಕು. ನಾನು ಈಗಲೇ ಭೂ ಪ್ರದರ್ಶನೆಗೆ ಹೊರಡುವೆನು. ಅಗ್ರಜ, ಅಗ್ರಜ, ನನಗೆ ಬೇಕಾದದ್ದು ಇದೆ. ಅಣ್ಣ ಬಲರಾಮನು ಭೂ ಪ್ರದಕ್ಷಿಣೆ ಮುಗಿಸಿಕೊಂಡು ಬರುವಷ್ಟರಲ್ಲಿ ನಾನು ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸಿದೆ. ವಸುದೆಯಳು ದ್ರುಪದ ರಾಜನ ಸುತೆಯಾಗಿ ದೇಶಪತಿಯಾದ ಪಾಂಡುರಾಜನಿಗೆ ಸೊಸೆಯಾಗಿ ಅಸಮಸಾಸುಗಳಾದ ಪಾಂಡವರಿಗೆ ಸತಿಯಾಗಿ ಸುರನೊಳಲಾದ ವ್ಯಸನವೆನಗೆ ಲಭಿಸಿತೆ ಜನಿಸಿದೆನು. ಪಾಂಡುರಾಜನಿಗೆ ಸೊಸೆಯಾಗಿ ಪಂಚ ಪಾಂಡವರಿಗೆ ಪತ್ನಿಯಾದೆನು. ಇಂದ್ರಪ್ರಸ್ಥಕ್ಕೆ ರಾಣಿಯಾದೆನು. ಆದರೆ ಆದರೆ ದುಷ್ಟ ಜನರ ಕಪಟ ಮೋಸಕ್ಕೆ ಸಿಲುಕಿ ಪತಿಗಳ ಸಹಿತ ಪಡಬಾರದ ಕಷ್ಟಗಳನ್ನು ನರಕ ಯಾತನೆಯನ್ನು ಅನುಭವಿಸಿದೆನು. ಈ ನನ್ನ ಕಷ್ಟದ ದಿನಗಳಿಗೆ
ದುರ್ಜನರ ಅಟ್ಟಹಾಸಕ್ಕೆ ಕೊನೆಯೇ ಇಲ್ಲವೇ ವಾಸುದೇವ, ಕೊನೆಯೇ ಇಲ್ಲವೇ? ದ್ರೌಪದಿ, ದ್ರೌಪದಿ, ಕಳೆದ ಹೋದ ದುಃಖದ ದಿನಗಳನ್ನು ನಡೆದು ಹಗಲಿರಲು ನೆನೆದು ಏಕೆ ಏಕೆ ಮನಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಿರುವೆ? ಸಮಾಧಾನ ತಂದಿಕೋತು. ನಿನ್ನ ಬಹು ದಿನದ ಚಿಂತೆ ಬಹು ಬೇಗ ದೂರ ಆಗುವ ಕಾಲ ಸಮೀಪವಾಗುತ್ತಿದೆ. ಶಾಂತಳಾಗು ಪ್ರಿಯೇ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಲ್ಲವೇನಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನುಣ್ಣಿಸಿ ಪಾಂಡವರನ್ನು ಕೊಳ್ಳಲೆತ್ತಿಸಿದ ಆಯದಂತುಗಳೇ ಕಪಟ ದ್ಯೂತದಲ್ಲಿ ನಮ್ಮಗಳ ಸಿರಿ ಸಂಪತ್ತು ರಾಜ್ಯಕೋಶಗಳನ್ನು ಕಬಳಿಸಿದ ಆ ನಯವಂಚಕರಣೆ ನಮಗೆ ಶಾಂತಿ. ಸೋದರ ಪತ್ನಿ ಎಂಬ ಕಿಂಚಿತ್ತೂ ಕರುಣೆ ಇಲ್ಲದೆ ತುಂಬಿದ ಸಭೆಯಲ್ಲಿ ನಮ್ಮ ಪೋಂಚಾಲಿಯ ವಸ್ತ್ರಾಪರಣ ಮಾಡಿಸಿದ್ದಲ್ಲದೆ ಪೋಂಚಾಲಿ ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ಕರೆದಲ್ಲ. ಆ ಭ್ರಾತೃದ್ರೋಹಿ ದುರ್ಯೋಧನ ಅವನೊಡನೆ ನಮಗೆ ಶಾಂತಿ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಆಡು ಮೃಗಗಳಂತೆ ಗೆಡ್ಡೆ ಗೆಣಸುಗಳನ್ನು ತಿಂದು ಕಳೆದವಲ್ಲ. ಅಂದು ಎಲ್ಲಿ ಅಡಗಿತ್ತು ಈ ನಿನ್ನ ಶಾಂತಿ? ಅಗ್ರಜ, ಕುರುಕುಲದ ಮರನು ವಹಿಸುವೆನು, ವೈರಿ ಕುರುಕುಲದ ಮರನು ವಹಿಸುವೆನು. ಸಿರಿಯೆನ್ನರೆದು ದುರಹಂಕಾರದಿ, ಸಿರಿಯೆನ್ನರೆದು ದುರಹಂಕ ಕುರುಕುಲದ ಮರನು ವಹಿಸುವೆನು. ಸಿರಿಯೆನ್ನರೆದು ದುರಹಂಕಾರದಿ, ಸಿರಿಯೆನ್ನರೆದು ದುರಹಂಕ ಧಿಕ್ಕರಿಸಿಕೊಂಡು ಕೊಡ್ತೀನಿ. ಕುರುಕುಲದ ಮರನು ವಹಿಸುವೆನು. ಅಂಗರೆಂಬುವ ಅಕ್ಕರೆಗೆ ತಪ್ಪಿದ ಕುರುಗಳ ಅಂಗರೆಂಬುವ ಅಕ್ಕರೆಯಿಂದ ತಪ್ಪಿದ ಕುರುಗಳೆಲ್ಲವ ತಪ್ಪಿಸಿ ನಮಗ ಮೊತ್ತವೆಲ್ಲವ ತಪ್ಪಿಸಿ ನಮಗ ನ್ಯಾಯವನ್ನು ಮೆಚ್ಚಿಸದೆ ತೊಕ್ಕಡೆಗಿಸಿ ಮೆಚ್ಚಿಸದೆ ತೊಕ್ಕಡೆಗಿಸಿ ತೊರೆಯಲು ಪಕ್ಷಿಯ ಗರ್ಭದಿ ತೊರೆಯಲು ಪಕ್ಷಿಯ ಗರ್ಭದಿ ದುರ್ಮೂರ್ಖರವರೆಲ್ಲರ ಕುರುಕುಲದ ಮರನು ಹರಿಸುವೆನು. ಸಿರಿಯೆನ್ನರೆದು ದುರಹಂಕಾರದಿ, ಸಿರಿಯೆನ್ನರೆದು ದುರಹಂಕ ಧಿಕ್ಕರಿಸಿಕೊಂಡು ಕೊಡ್ತೀನಿ. ಕುರುಕುಲದ ಮರನು, ಕುರುಕುಲದ ಮರನು ಹಿಡಿದು ಬಿದ್ದೋ. ಬಿರುಸೇನ ಸಹೋದರ ಸಹೋದರ ಬಿರುಸೇನ, ನಿನ್ನ ಹೃದಯಾಂತರಗಳಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು ಸಹೋದರ, ಬಲ್ಲೆನು. ಕಾಲ ಕೂಡಿ ಬರುವ ತನಕ ಸಹನೆ ವಹಿಸಬೇಕು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವೆನೆಂದು ಈಗ ತಾನೇ ಅರ್ಜುನನು ಸಮಾಚಾರವನ್ನು ತಂದಿರುವನು. ಆತನು ಬಂದ ನಂತರ ಮುಂದಿನ ಕಾರ್ಯವನ್ನು ಯೋಚಿಸೋಣ. ವಾಸುದೇವ, ಜನಾರ್ದನ, ನಿನಗೂ ದಯಾ ಬಾರದೆ, ಪರಮಾತ್ಮ ಕನಿಕರ
ಬರಬಾರದೆ ರುಕ್ಮಿಣಿ ಲೋಲ ಪಾಂಡು ಕರುಣಾವೋ ರುಕ್ಮಿಣಿ ಲೋಲ ಪಾಂಡು ಕರುಣಾವೋ ರುಕ್ಮಿಣಿ ಲೋಲ ಪಾಂಡು ಕರುಣಾವೋ ರುಕ್ಮಿಣಿ ಲೋಲ ಪಾಂಡು ಕರುಣಾವೋ ಭಜಿಸುತ್ತಲೇ ಮುಜದ ಜಯನ ನಿನ್ನ ಭಜಿಸುತ್ತಲೇ ನಿನಗೂ ದಯ ಬಾರದೆ ಪರಮಾತ್ಮ ಕನಿಕರ ಕೃಷ್ಣ ಕನಿಕರ ಬರಬಾರದೆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನು ಇಷ್ಟಲೇ ಬರುತ್ತಿರುವುದು ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಪ್ರಣಾಮಗಳನ್ನು ಸ್ವೀಕರಿಸಿ. ಶುಭಮಸ್ತು ಶುಭಮಸ್ತು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯೇ ದೇವ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುತ್ತಿರಬೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ವಾಸುದೇವ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನಿದೆ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ ಸಮರವನ್ನೊಲ್ಲೆನೆಯ ಸಿರಿ ಸಂಪದದ ಆಸೆಗಾಗಿ ಸಮರವನ್ನೊಲ್ಲೆನೆಯ ಸಿರಿ ಸಂಪದದ ಆಸೆಗಾಗಿ ಮುರಾರಿ ಪಾಪದ ವಲಯದಲ್ಲಿ ಶಿರದಲ್ಲಿ ಒಂದು ಬಾಂಧವನ ರಕ್ತದಿವು ಮಾತೆಯ ಅಪವಿತ್ರಗಳಿಸಲೆಂದು ಮುಂದೆ ಗೋರಾತ್ರಿ ಸೈತನೇ ನಿಗದಿ ಎರಡು ತಂದಿಗೆ ಆಪತ್ತೊಂದಿಗೆ ಕರ ಮುಗಿದು ಬೇಡುವೆನು ಕೃಷ್ಣ, ಕರ ಮುಗಿದು ಬೇಡುವೆನು ಕೃಷ್ಣ. ಸಕಲ ಬಂಧು ಬಾಂಧವ ಪ್ರಜಾ ಕೋಟಿಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲಿಸಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ಪರಮಾತ್ಮ, ಹೇಳು. ಆದುದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡೋ ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆಯೊಂದಿದೆ.
ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವೇ ಆದರೂ ಅದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊದ್ದು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಹೊರದು ನಿಂತಿದೆ. ಅದನ್ನು ಭೇದಿಸಿ ಒಂದು ಭ್ರಾತೃವೆಂಬ ಪಾಶವು ನಮ್ಮನ್ನು ಬಂಧಿಸಿದೆ. ಸಖೆ, ಸುಡಬೇಕು ಸುಡಬೇಕು ಈ ಹೇಳಿ ಜನ್ಮವನ್ನು. ಭೀಮಸೇನ, ಹಾಗಾದರೆ ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಏಳಿ ಜನ್ಮಕ್ಕೆ ಧಿಕ್ಕಾರ. ಹಾಗಾದರೆ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು ಅಲ್ಲವೇ ನಕುಲ? ವಾಸುದೇವ, ಕೌರವರಿಂದ ದ್ರೌಪದಿಗಾದ ಅಪಮಾನ, ನಮಗಾದ ಮೋಸ ವಂಚನೆಯನ್ನು ನೆನೆದುಕೊಂಡರೆ ತಕ್ಕ ಪ್ರತಿಕಾರವನ್ನು ತೀರಿಸೇ ಕೊಲ್ಲಬೇಕೆಂದನಿಸಿದರು. ಅಗ್ರಜನ ಆಜ್ಞೆಯನ್ನು ನನ್ನಿಂದ ಮೀರಲು ಸಾಧ್ಯವಾಗುತ್ತಿಲ್ಲ ಕೃಷ್ಣ, ಸಾಧ್ಯವಾಗುತ್ತಿಲ್ಲ. ಸರಿ ಸರಿ, ಇದಕ್ಕೆ ನೀನೇನು ಹೇಳುವೇನು ಸಹದೇವ? ವಾಸುದೇವ, ಪಾಂಚಾಲಿಗಾದ ಅಪಮಾನಕ್ಕೆ, ನಮ್ಮಗಳಿಗಾದ ಮೋಸ ವಂಚನೆಗೆ ಮುಂದೊಂದು ದಿನ ನ್ಯಾಯವು ದೊರಕುವುದು. ಆದ್ದರಿಂದ ಅಗ್ರಜನ ಇಚ್ಛೆಯಲ್ಲಿ ನಡೆಕೊಳ್ಳುವುದು ನಮ್ಮ ಕರ್ತವ್ಯ. ತಂಗಿ ದ್ರುಪದನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮನದಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನ್ಯಾಯ ಸಮ್ಮತವೆಂತಲೂ ಧರ್ಮ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಕೈ ಹಿಡಿದ ಪತ್ನಿಯನ್ನು ವಜ್ರ ವೈಡೂರ್ಯಗಳ ಪರಿ ಪಂಥದಲ್ಲಿ ಪಣವಾಗಿರಿಸಿ ಸೋತ ಧರ್ಮಪ್ರಭುಗಳಪ್ಪ ಇವರು. ಇವರು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಬಂಡಿ ಮಗನನ್ನು ಕೊಂದು ಅದೇ ಬಂಡಿ ಅನ್ನವನ್ನು ತಾನೇ ತಿಂದು ತೇಗಿದ ದೂರ್ದಂಡ ಭೀಮಸೇನ ಹೇಗೆ ನಿಂತಿದ್ದಾನೆ ನೋಡು. ರೊಟ್ಟೆ ಗಾತ್ರದ ಮೀಸೆಯನ್ನು ಬಿಟ್ಟುಕೊಂಡು ನಿನಗೇಗೆ ಬೇಕು ಈ ಗದಾದಂಡ? ಇದನ್ನು ಅಲ್ಲಿ ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಇನ್ನು ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಪಡೆದು ಫಲ್ಗುಣ, ಪಾರ್ಥ, ಕಿರೀಟಿ, ಸವ್ಯಸಾಚಿ, ಜಿಷ್ಣು, ಶ್ವೇತವಾಹನ ಎಂಬ ದಶನಾಮಾಂಕಿತಗಳನ್ನು ಪಡೆದ ಪರಮ ವೀರ ಇವರು ನನ್ನ ಪತಿ. ಪಾಂಚಾಲಿ, ನಿನಗೆ ಈ ಗಾಂಡೀವ ಬೇರೆ ಕೇಳು. ಇದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಗಳನ್ನು ಧರಿಸಿಕೋ. ಅಣ್ಣ ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಪ್ರತ್ಯಕ್ಷರು. ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗೆಯಾಗಿ ಸಮರಾಂಗಣಕ್ಕೆ ನುಗ್ಗಿ ಸರ್ವರ ಸಮಕ್ಷಮ ನನ್ನ ಮುಡಿಗೆ ಕೈ ಚಾಡಿದವನ ಮೊಡಲನ್ನು ಸೀಳಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿ ಸುತೆಯಾದ ನಾನು ಅಗ್ನಿಯಲ್ಲಿಯೇ ಪ್ರಾಣ ತ್ಯಾಗ ಮಾಡಬೇಕು.
ಏನಾಯಿತು? ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಬೇರೆ ಆಯಿತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಏಕೆ ಕೃಷ್ಣ? ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತ್ಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯ. ಏಕೆ? ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅಬ್ಬ, ಸಂಬಂಧವಿಲ್ಲದೆ ಎಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರುತ್ತನೆ ಮಡದಿ ಪಾಂಚಾಲಿಯ ಬಿರುಗುಡಿಯ ಕಟ್ಟುವೆ ನೆನುತ್ತವು ನನಗದ ದಂಡದೆ ಆ ದುರ್ಯೋಧನನ ತೊಳೆಯ ಮುಡಿಗುಟ್ಟುವೆ ನೆನುತ್ತ ನುಡಿದೆಯೋ ಗಂಡುಗೊಲಿ ನೀನಂತೂ ನಮ್ಮನ ನುಡಿಗಳ ನುಡಿದು ಭಾವ ಹೊರಟೆಯೋ ಮರೆತು ನಿದ್ದೆಯೋ ಅಳಿಗೆಯೋ ಮನೋಹರ ಹರಳಿರುವ ಬಿರುನುಡಿ ಕಣ್ಣೀರ ಕರೆದಿರುವಲ್ಲವೇ? ನಿನ್ನ ಕಂಬರಿಗೆ ಬದಲಾಗಿ ಹಾಗೆಯ ಹೆಂಡರಿ ಕಣ್ಣಲ್ಲಿ ಶತಸಹಸ್ರ ಮಡಿ ಕಂಬರಿಯೋ ನೋ ತರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿರಲಿ. ಕಿತ್ತೂರು ಸಮುದ್ರವ ತರುಣೇನೋ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟನ ಬರದು ದುಶ್ಯಾಸನ ಒಡಲ ಕುಡಿಗಟ್ಟಿ ಪಾತಕ್ಕೆ ದುರ್ಯೋಧನ ಹೊಳೆಯ ದೃಪದ ಸುತೆ ಕಟ್ಟಿಸುವೆ ನಿನ್ನೀ ಬಿರುಮುಡಿಯ ಪಡದಿರುವೆ ತನ ನರಕ ಮರ್ದನ ಇದೆ ಕೇಳನ್ನ ವಿಮತ. ಗುಳಿಗೆ ಗುಳಿಗೆ ಬರಲಿ ಈ ಭೂಮಿ ನಡುಗಿ ನಡುಗಿ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯೇ. ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಂ ಪಡೆದನೆ ಪಾಶುಪತಾಸ್ತ್ರಂ ವಿಧವಿಧ ಪ್ರಯೋಗದಿ ಗಳಿಸಿದೆ ವಿಜಯ
ವಾಸುದೇವ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಯು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಲಾರದೆ ಈ ರೀತಿ ತವಕ ಪಡುತ್ತಿರುವರು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ವಾಸುದೇವ, ಜನಾರ್ದನ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದ್ರುಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಆಗಬಹುದು ಪರಮಾತ್ಮ. ಅಣ್ಣ, ಧರ್ಮನಂದನನ ಮಾತನ್ನು ಅನುಸರಿಸಿ ಸಂಧೆ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏಕೆ ಈ ನನ್ನ ಬೆಚ್ಚಿದ ಬಿರುಮುಡಿಯು ನಿನಗೆ ಕಾಣುತ್ತಿಲ್ಲವೇ ವಾಸುದೇವ? ಸಹೋದರಿ, ನಿನ್ನ ಪತಿಗಳೇ ಯುದ್ಧ ವಿಮುಖರಾಗಿರುವಲ್ಲಿ ನಾನೇನು ತಾನೇ ಮಾಡಲು ಸಾಧ್ಯ? ಅಣ್ಣ, ಏನೇ ಆಗಲಿ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟಿಸುವ ಭಾರ ನಿನ್ನದು. ಸಹೋದರಿ, ಚಿಂತೆ ಪಡದಿರೋ ಶಾಂತಿಯಾತ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರೋ ಶಾಂತಿಯಾತ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರೋ ಪಾಂಡವರ ಅರಾಸಿಯಂದೆನಿಸಿ ವೀರ ಪಾಂಡವರ ಅರಾಸಿಯಂದೆನಿಸಿ ಮೂಢತನದೋಳು ಕೇಳನು ಬಯಸೋನೆ. ಮೂಢತನದೋಳು ಕೇಳನು ಬಯಸೋನೆ. ಚಿಂತೆ ಪಡದಿರೋ ಶಾಂತಿಯಾತ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರೋ ತೆರಳಿಸಿ ಪೋರೋಪಾರ ಸಮರ ಸನ್ನಾಹಕ್ಕೆ. ಹೋದ್ರಿ ಸಂದೆಯ ನೆಪದಿಂದ ತೆರಳುವೆ ಕೆರಳಿಸಿ ಪೋರೋಪಾರ ಸಮರ ಸನ್ನಾಹಕ್ಕೆ. ವ್ಯಾಕುಲ ಪಡದಿರೋ ವ್ಯಾಕುಲ ಪಡದಿರು ವೀರ ತರುಣಿನಿ. ವ್ಯಾಕುಲ ಪಡದಿರು ವೀರ ತರುಣಿನಿ. ಪರಮ ಸಂತೋಷ ಪಡೆಯುವೆ ಬಾರದೆ. ಪರಮ ಸಂತೋಷ ಪಡೆಯುವೆ ಬಾರದೆ. ಚಿಂತೆ ಪಡದಿರು ಶಾಂತಿಯಾತ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು
ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ಜನನ ಧರ್ಮ ಮುರಿಯುವೆ ಕವಿ ಅಜಮತಿ ವಿಜಯ ಮೆರೆಸುವೆ ಧರ್ಮಲಾಂಛನನ ಕವಿ ಅಜಮತಿ ವಿಜಯ ಚಿಂತೆ ಪಡದಿರುವೆ ಶಾಂತಿಯ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರುವೆ ಮನದೊಳಗೆ ಚಿಂತೆ ಪಡದಿರುವೆ ಧ್ರುಮದ ಸುತ ಚಿಂತೆ ಪಡದಿರುಳಿ ಸಹೋದರಿ ಸಹೋದರಿ ಅಣ್ಣ ನೀನು ಚಿಂತಿಸಬೇಡ. ನಾನು ಆ ದುರ್ಯೋಧನನ ರಾಜಸಭೆಗೆ ತೆರಳಿ ಆ ಕೌರವನನ್ನು ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳುವಂತೆ ಮಾಡಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ಈ ನಿನ್ನ ಪತಿಗಳನ್ನು ತಿದ್ದುಕೊಳ್ಳುವ ಭಾರ ನಿನ್ನದು. ನಾನಿನ್ನು ಹೋಗಿ ಬರಲಿ. ಆಗಲಿ ಅಣ್ಣ.